ಹೆಸರು ರಾಧಿಕಾ ಅಂತ. ನಾನು ಇದಕ್ಕಿಂತ ಮುಂಚೆ ನನಗೆ ಫಸ್ಟು PCOD ಪ್ರಾಬ್ಲಮ್ಸು ಮತ್ತು ಪ್ಯಾನಿಕ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಿತ್ತು ಮತ್ತು ಮೈಗ್ರೇನ್ಸ್ ಇತ್ತು. ಇದಕ್ಕೆ ಮುಂಚೆ ನಾನು PCODಗೆ ಆಲ್ಮೋಸ್ಟ್ 10 ಇಯರ್ಸಿಂದ ನಾನು ಇಂಗ್ಲೀಷ್ ಮೆಡಿಕೇಷನ್ಸ್ ತೊಗೊತಿದ್ದೆ. ಅದರಿಂದ ನನಗೇನೂ ಉಪಯೋಗ ಆಗಿಲ್ಲ. ನಾನು ಇಲ್ಲಿಗೆ ಬಂದು ಜಸ್ಟ್ 1 ಮಂತ್ ಅಷ್ಟೇ ನಾನು ಮೆಡಿಕೇಷನ್ಸ್ ತೊಗೊಂಡಿದ್ದು. ನನ್ನ ಪೀರಿಯಡ್ಸ್ ಇರ್ರೆಗ್ಯುಲರ್ ಇತ್ತು, ಅದು ಫುಲ್ ರೆಗ್ಯುಲರ್ ಆಗಿಬಿಟ್ಟಿದೆ. ನೋ ಹೆಡೇಕ್ಸ್, ನಿದ್ದೆ ಚೆನ್ನಾಗಿ ಮಾಡ್ತೀನಿ, ಪ್ಯಾನಿಕ್ ಅಟ್ಯಾಕ್ಸ್ ಏನೂ ಇಲ್ಲ. ಸೊ ತುಂಬ ಚೆನ್ನಾಗಾಗಿದೆ ನನಗೆ ರಿಸಲ್ಟ್ಸ್. ಇದನ್ನು ಖಂಡಿತ ಎಲ್ಲರೂ ಟ್ರೈ ಮಾಡಬೇಕು. ತುಂಬ ಥ್ಯಾಂಕ್ಸ್. ನನ್ನ ಹೆಸರು ಲತಾ ಅಂತ. ನಾನು ಬ್ಯಾಂಗ್ಳೂರಿಂದ ಬಂದಿದ್ದೆ. PCOD ಮತ್ತು ಶುಗರ್ ಆವಾಗ ಬಾಡಿ ಲೆವೆಲಲ್ಲಿದೆ ಅಂತ ಹೇಳಿದರು. ಅದಕ್ಕೋಸ್ಕರ ಕನ್ಸಲ್ಟ್ ಮಾಡಿದ್ದೆ. 3 ಮಂತ್ಸಿಂದ ಇವರು ಕೊಟ್ಟ ಟ್ಯಾಬ್ಲೆಟು ಮತ್ತು ಹೀಲಿಂಗ್ ಎಲ್ಲ ತೊಗೊಂಡೆ. ಅದಾದ ನಂತರ ರಿಸಲ್ಟ್ಸು ಪ್ರಾಪರಾಗಿ ಬಂದಿದೆ. PCOD ಪ್ರಾಬ್ಲಮ್ ಏನಿತ್ತು ಅದು ರೆಗ್ಯುಲರಾಗಿ ಪೀರಿಯಡ್ಸ್ ಆಗೋದಾಗಲಿ ಮತ್ತು ಶುಗರ್ ಲೆವೆಲ್ಲು ಲೋ ಆಗಿದೆ, ಅಂದರೆ ನಾರ್ಮಲ್ ರೇಂಜು ಬಂದಿದೆ. ತುಂಬ ಖುಷಿ ಆಗ್ತಾಯಿದೆ. ಅದಕ್ಕೆ ಕಂಟಿನ್ಯೂ ಇದೇ ಥರ ಆರೋಗ್ಯಕರ ಜೀವನ ಶೈಲಿನ ಅಳವಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಲತಾ ಶೇಖರ್ ಮೇಡಮ್ ಅವ್ರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ. ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು ಚಿಕ್ಕಲ್ಸಂದ್ರದಿಂದ ಬಂದಿದ್ದೀನಿ. ನನಗೆ ಎದೆನಲ್ಲಿ ಗಂಟಿತ್ತು ಸ್ವಲ್ಪ. ಅದು ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ತೆಗೆಸ್ಕೊಳ್ಳಿ ಅಂತ ಹೇಳಿದರು. ನನಗೆ ಭಯ ಆಗಿ ಬೇಡ ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ಇವಾಗ ಸ್ವಲ್ಪ ಕರಗಿದೆ. ಅದು ಮೆಡಿಷನ್ ಎಲ್ಲ ಕೊಟ್ಟಿದ್ದಾರೆ, ಕಷಾಯ ಮಾತ್ರೆ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇದು ಗ್ಯಾಸ್ಟ್ರಿಕ್ಕು ಆ ಥರ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಇವಾಗ ಎಲ್ಲ ಸ್ವಲ್ಪ ಪರವಾಗಿಲ್ಲ. ನನಗೆ ಪೀರಿಯಡ್ಸ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ತುಂಬ ಹೊಟ್ಟೆ ನೋವು ಬರ್ತಾಯಿತ್ತು, ಪೇಯ್ನ್ ಬರ್ತಾಯಿತ್ತು. ಅದು ಈ ಮಂತು ಪೇಯ್ನ್ ಏನು ಬಂದಿಲ್ಲ, ಮಾಮೂಲಿ ನಾರ್ಮಲಾಗೇ ಆಗಿದೆ. ನನ್ನ ಹೆಸರು ಚಂಪಾರಾಣಿ ಅಂತ. ನಾನು ಮಡಿಕೇರಿಯಿಂದ ಬಂದಿದ್ದು. ನನಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಇತ್ತು. ನನಗೆ ಥೈರಾಯ್ಡ್ ಇತ್ತು ಮತ್ತು ಯೂಟ್ರಸಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದರು. ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ ನಾನು. ಮತ್ತು ಜಾಯಿಂಟ್ ಪೇಯ್ನ್ ತುಂಬ ಇತ್ತು. ಈಗೆಲ್ಲ ನಾರ್ಮಲ್ ಬಂದಿದೆ. ಮಂತ್ಲಿ ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಾಯಿದ್ದೀನಿ ನಾನು. ನನಗೀಗೆಲ್ಲ ಅನುಕೂಲ ಆಗಿದೆ.